ಇನ್ನು ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಸಿ ಲಕ್ಷ್ಮೀಪ್ರಿಯ. ಎಸ್ಪಿ ನಾರಾಯಣ್, ಸಿಇಒ ಈಶ್ವರ್ ಕಂದು ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನಾಯ್ತು ಅಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಏನ್ ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಘಟನೆ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿ. ಅದರ ಜೊತೆಗೆ ಮುಂದೆ ಎಲ್ಲ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಒಂದು ಸಭೆಯನ್ನ ನಡೆಸಬೇಕು. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಆ ಕೆಲಸಕ್ಕೆ ಮುಂದಾಗಬೇಕು ಅಧಿಕಾರಿಗಳು. ಇಲ್ದಿದ್ರೆ ಅಲ್ಲಿ ಇರುವಂತ ಜನರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಪ್ರತಿನಿತ್ಯ ಓಡಾಡೋರ್ಗೂ ಕೂಡ ಕಷ್ಟ ಆಗತ್ತೆ. ಮತ್ತೆ ಹೊರಗಡೆ ಬರೋರು ಕೂಡ ಆತಂಕದಲ್ಲೇ ಹೊರಗಡೆ ಬರಬೇಕು. ಯಾವ ಸಮಯದಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನೋ ಒಂದು ಭಯದಲ್ಲೇ ಇರ್ತಾರೆ ಆ ಭಾಗದ ಜನರು. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇನ್ನು ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಸಿ ಲಕ್ಷ್ಮೀಪ್ರಿಯ. ಎಸ್ಪಿ ನಾರಾಯಣ್, ಸಿಇಒ ಈಶ್ವರ್ ಕಂದು ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನಾಯ್ತು ಅಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಏನ್ ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಘಟನೆ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿ. ಅದರ ಜೊತೆಗೆ ಮುಂದೆ ಎಲ್ಲ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಒಂದು ಸಭೆಯನ್ನ ನಡೆಸಬೇಕು. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಆ ಕೆಲಸಕ್ಕೆ ಮುಂದಾಗಬೇಕು ಅಧಿಕಾರಿಗಳು. ಇಲ್ದಿದ್ರೆ ಅಲ್ಲಿ ಇರುವಂತ ಜನರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಪ್ರತಿನಿತ್ಯ ಓಡಾಡೋರ್ಗೂ ಕೂಡ ಕಷ್ಟ ಆಗತ್ತೆ. ಮತ್ತೆ ಹೊರಗಡೆ ಬರೋರು ಕೂಡ ಆತಂಕದಲ್ಲೇ ಹೊರಗಡೆ ಬರಬೇಕು. ಯಾವ ಸಮಯದಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನೋ ಒಂದು ಭಯದಲ್ಲೇ ಇರ್ತಾರೆ ಆ ಭಾಗದ ಜನರು. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇನ್ನು ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಸಿ ಲಕ್ಷ್ಮೀಪ್ರಿಯ. ಎಸ್ಪಿ ನಾರಾಯಣ್, ಸಿಇಒ ಈಶ್ವರ್ ಕಂದು ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನಾಯ್ತು ಅಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಏನ್ ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಘಟನೆ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿ. ಅದರ ಜೊತೆಗೆ ಮುಂದೆ ಎಲ್ಲ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಒಂದು ಸಭೆಯನ್ನ ನಡೆಸಬೇಕು. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಆ ಕೆಲಸಕ್ಕೆ ಮುಂದಾಗಬೇಕು ಅಧಿಕಾರಿಗಳು. ಇಲ್ದಿದ್ರೆ ಅಲ್ಲಿ ಇರುವಂತ ಜನರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಪ್ರತಿನಿತ್ಯ ಓಡಾಡೋರ್ಗೂ ಕೂಡ ಕಷ್ಟ ಆಗತ್ತೆ. ಮತ್ತೆ ಹೊರಗಡೆ ಬರೋರು ಕೂಡ ಆತಂಕದಲ್ಲೇ ಹೊರಗಡೆ ಬರಬೇಕು. ಯಾವ ಸಮಯದಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನೋ ಒಂದು ಭಯದಲ್ಲೇ ಇರ್ತಾರೆ ಆ ಭಾಗದ ಜನರು. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇನ್ನು ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಸಿ ಲಕ್ಷ್ಮೀಪ್ರಿಯ. ಎಸ್ಪಿ ನಾರಾಯಣ್, ಸಿಇಒ ಈಶ್ವರ್ ಕಂದು ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನಾಯ್ತು ಅಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಏನ್ ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಘಟನೆ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿ. ಅದರ ಜೊತೆಗೆ ಮುಂದೆ ಎಲ್ಲ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಒಂದು ಸಭೆಯನ್ನ ನಡೆಸಬೇಕು. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಆ ಕೆಲಸಕ್ಕೆ ಮುಂದಾಗಬೇಕು ಅಧಿಕಾರಿಗಳು. ಇಲ್ದಿದ್ರೆ ಅಲ್ಲಿ ಇರುವಂತ ಜನರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಪ್ರತಿನಿತ್ಯ ಓಡಾಡೋರ್ಗೂ ಕೂಡ ಕಷ್ಟ ಆಗತ್ತೆ. ಮತ್ತೆ ಹೊರಗಡೆ ಬರೋರು ಕೂಡ ಆತಂಕದಲ್ಲೇ ಹೊರಗಡೆ ಬರಬೇಕು. ಯಾವ ಸಮಯದಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನೋ ಒಂದು ಭಯದಲ್ಲೇ ಇರ್ತಾರೆ ಆ ಭಾಗದ ಜನರು. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.